ಕಾಂಗ್ರೆಸ್ನಲ್ಲೀಗ ಮತ್ತೆ ಕುರ್ಚಿ ಗೇಮ್ ಶುರುವಾಯ್ತಾ? ಎಲ್ಲ ತಣ್ಣಗಾಯ್ತು ಅನ್ನೋ ಅಷ್ಟರಲ್ಲಿ ಯಾಕೋ ಕಾಂಗ್ರೆಸ್ ನಾಯಕರು ಕೈ ಕಟ್ತಿಲ್ಲ, ಬಾಯಿ ಮುಚ್ತಿಲ್ಲ. ಖರ್ಗೆ ವಾರ್ನಿಂಗ್ ಬಳಿಕ ಕೆಲ ದಿನ ಅಷ್ಟೇ ಕಾಂಗ್ರೆಸ್ ಪಡೆ ಸುಮ್ಮನಿತ್ತು. ಆದರೆ ಈಗ ಮತ್ತೆ ಮಾತು ಶುರುವಾಗಿದೆ. ಮತ್ತೆ ಸಿಎಂ ಕುರ್ಚಿ ಬಗ್ಗೆನೇ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ, ಬದಲಾವಣೆ ಇಲ್ಲ ಅಂತಿದ್ದಾರೆ. ಸಚಿವರುಗಳ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸರ್, ಈಗ ನಾವು ಭಾಳ ಸತಿ ನಾನು ಹೇಳಿದ್ದೀನಿ, CM ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ. ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು? ಖಾಲಿ ಆದಮೇಲೆ ಈ 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಈಗ KPCC ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, KPCC ಅಧ್ಯಕ್ಷನ ಕುರ್ಚಿನೂ ಖಾಲಿ ಇಲ್ಲ. ಈಗ ಒಂದು ನಿಮಿಷ ನಾನು ಹೇಳ್ತೀನಿ, ಒಂದು ನಿಮಿಷ. ಈಗ ಅವಧಿ ಮುಗ್ದಿದೆ, ಅದೆಲ್ಲ ಯಾರು ತೀರ್ಮಾನ ಮಾಡಬೇಕಾಗಿರೋದು? ಈಗ ಮಾನ್ಯ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಮಾನ್ಯ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು, ನಾವು ಯಾರೂ ಗೆರೆ ದಾಟಲ್ಲ. ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ. ಒಬ್ಬರು CM ಇದ್ದಾಗ ಇನ್ನೊಬ್ಬರು CM ಆಗುವಂಥ ಪ್ರಶ್ನೆ ಬರೋದೇ ಇಲ್ಲ ಅಲ್ವಾ? ಏನೇ ಇದ್ದರೂ ಇವೆಲ್ಲ ನಮ್ಮ ವರಿಷ್ಠರು ತೀರ್ಮಾನ ಮಾಡುವಂಥದ್ದು. ಸಿದ್ದರಾಮಯ್ಯ ನೇತೃತ್ವ ನಮಗೆಲ್ರಿಗೂ 100% ವಿಶ್ವಾಸ ಇರುವಂಥ ಒಬ್ಬ ನಾಯಕ, ಜನನಾಯಕ. ಅವ್ರ ಜೊತೆಲಿ ನಾವೆಲ್ಲ ಇದ್ದೀವಿ, ಎಲ್ಲರೂ ಇದ್ದಾರೆ. ಮತ್ತು ಈ ವಿಚಾರದಲ್ಲಿ ಚರ್ಚೆ ಮಾಡುವಂಥ ಯಾವುದೇ ಒಂದು ಅಗತ್ಯತೆ ಇಲ್ಲ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಮುಂದುವರಿತಾರೆ. ಎಲ್ಲಿಗೆ ತನಕ ಪಕ್ಷದ ಶಾಸಕರು ಮತ್ತು ಹೈಕಮಾಂಡ್ ಅವ್ರ ಮೇಲೆ ವಿಶ್ವಾಸವನ್ನಿಟ್ಟು ನಂಬಿಕೆ ಇಟ್ಟಿದ್ದಾರೆ ಅಲ್ಲಿ ಗಂಟೆ ಮುಖ್ಯಮಂತ್ರಿ. ಪೂರ್ಣ ಪ್ರಮಾಣ 5 ವರ್ಷ ಸಿದ್ದರಾಮಯ್ಯನವರು 5 ವರ್ಷ, ಈಗ ಸದ್ಯಕ್ಕೆ 5 ವರ್ಷ ಈಗ ಅವರೇ ಮುಖ್ಯಮಂತ್ರಿ, ಮುಂದಿನ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. CM ಬದಲಾವಣೆ ಪ್ರಸ್ತಾಪ ಯಾವುದೇ ರೀತಿಯ ಪ್ರಸ್ತಾಪ ಇಲ್ಲ.